ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಪ್ಪ ಅಂದರೆ ಟಾಟಾ ಇಟಾಚಿ EX70 ಈ ಗಾಡಿದು ಟ್ರಾವೆಲ್ ಡಿವೈಸಲ್ಲಿ ಸ್ಪ್ರಾಕೆಟ್ ವೀಲ್ ಬೋಲ್ಟ್ ಕಟ್ಟಾಗಿದ್ದಾವೆ. ಟ್ರಾವೆಲ್ ಡಿವೈಸ್ ಓಪನ್ ಮಾಡಬೇಕಾಗತ್ತೆ. ಆಮೇಲೆ ಒಂದು ಆರಮ್ ಸೀಲ್ ಕಿಟ್ ಹಾಕಬೇಕು, ಒಂದು ಬಕೆಟ್ ಸೀಲ್ ಕಿಟ್ ಹಾಕಬೇಕು. ಈ ಗಾಡಿ ದಾವಣಗೆರೆ ಸಿಟಿಯಲ್ಲೇ ಇದೆ. ಬರೀ ಹೋಗೋಣ. ಗಾಡಿ ಹತ್ರ ರೀಚ್ ಆಗಿದ್ದೀನಿ. ಟ್ರ್ಯಾಕ್ ಮೋಟ್ರ್ ಯಾವುದು ಅಂತ ತೋರಿಸ್ತೀನಿ. ಅದು ಜಗದೀಶ್ ಬೋಲ್ಟ್ ಕಟ್ಟಾಗಿದೆ ನೋಡಿರಿ. ಈ ಥರ ಬಾಡಿಯಲ್ಲಿ ಲೂಸಾಗಿ ಕಟ್ಟಾಗ್ತವೆ ಇವು. ಈ ಬಾಡಿ ಓಪನ್ ಮಾಡಬೇಕಾಗುತ್ತೆ. ಡ್ರೈನ್ ಪ್ಲೇಟ್ ಓಪನ್ ಮಾಡಿದ್ದೀವಿ. ಈ ಥರ ಬರುತ್ತೆ. ಇನ್ನೊಂದು ಶಾಫ್ಟ್, ಕ್ಯಾರಿಯರ್, ಒಳಗಡೆ 4 ಗೇರೆಲ್ಲ ಹೊರಗೆ ತೆಗೆದ್ರೆ ಒಳಗಡೆ ಚಕ್ನಟ್ ಓಪನ್ ಮಾಡಿದ್ರೆ ಡಿವೈಡ್ ಆಗುತ್ತೆ. ಓಪನ್ ಮಾಡಿ ತೋರಿಸ್ತೀನಿ. ಡ್ರಮ್ ಓಪನ್ ಮಾಡಿದ್ದೀನಿ. ಕಟ್ಟಾಗಿದ್ದಾವೆ. 1 2 3 4 5 6 7 8 9 ಬೋಲ್ಟ್ ಕಟ್ಟಾಗಿದ್ದಾವೆ. ವೆಲ್ಡಿಂಗ್ ಶಾಪಿಗೆ ಕಳಿಸಿ ಬೋಲ್ಟ್ ತೆಗೆಸಿ ಫಿಟ್ ಮಾಡೋಣ. ಟ್ರಾವೆಲ್ ಡಿವೈಸಿಂದು ಬಾಡಿ ವೆಲ್ಡಿಂಗ್ಗೆ ತಗೊಂಡು ಹೋಗ್ತಾರೆ. ಅಲ್ಲಿ ತನಕ ಈಗ ನೆಕ್ಸ್ಟ್ ಬಕೆಟ್ ಸೀಲ್ ಹಾಕೋಣ. ಓಪನ್ ಮಾಡೋಣ. ಬಕೆಟ್ ಸಿಲಿಂಡರ್ ಓಪನ್ ಮಾಡಿದ್ದೀನಿ. ಇಷ್ಟೊಂದು ಮೇಲೆ ಸ್ಕ್ರ್ಯಾಚ್ ಇದ್ದಾವೆ. ಇದು ವರ್ಕ್ಶಾಪಿಗೆ ಕಳಿಸಿ ಇದು ರೆಡಿ ಮಾಡ್ಸೋಣ. ಹಾಕೊಂಬಿಡೋಣ. ಆರಮ್ ಸಿಲಿಂಡರ್ ಇಳಿಸೋಕ್ಕೆ ಲಾರಿ ಬೇಕು. ಯಾಕಂದರೆ ಹೈಟಲ್ಲಿದೆ. ಲಾರಿ ಸಪೋರ್ಟ್ ಇಡೋಣ. ಲಾರಿ ಸ್ಟಾರ್ಟ್ ಆಗ್ತಾಯಿಲ್ಲ. ಹಿಟಾಚಿಯಿಂದ ದಬ್ಬಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಆಯ್ತು. ಓಡ್ಸಪ್ಪ ಬೇಗ. ಆರಮ್ ಸಿಲಿಂಡರ್ ಓಪನ್ ಮಾಡೋದು. ಆರಮ್ ಸಿಲಿಂಡರ್ ಓಪನ್ ಆಗಿದೆ. ಸೀಲೆಲ್ಲ ಹೋಗ್ಬಿಟ್ಟಿದೆ ಒಳಗಡೆ. ಇದೊಂದು ಸೀಲ್ ಹಾಕೋಣ. ಸೀಲೆಲ್ಲ ಹೋಗಿದ್ದಾವೆ. ತೆಗ್ದೀನಿ. ಹೊಸ ಸೀಲ್ ಹಾಕೋಣ. ಟ್ರ್ಯಾಕ್ ಮೋಟರ್ ಸೀಲ್ ಹೋಗಿದೆ. ಇದ್ರದ್ದು ಆಯಿಲ್ ಸೀಲ್. ಪೈಪ್ ಡಿಸ್ಕನೆಕ್ಟ್ ಮಾಡಿ ಹೆಡ್ ಓಪನ್ ಮಾಡಿ ರೋಟ್ರ್ ವಾಲ್ಪೇಟ್ ಎಲ್ಲ ಹೊರಗೆ ತೆಗಿಯೋದು. ಅದ್ರ ಹಿಂದುಗಡೆ ಸೀಲ್ ಇರುತ್ತೆ. ತೋರಿಸ್ತೀನಿ ಯಾವ ಥರ ಅಂತ. ಹೆಡ್ ಓಪನ್ ಮಾಡಿದ್ದೀನಿ. ನೋಡಿದ್ದು ಆಯಿಲ್ ಸೀಲ್ ಈ ಥರ ಕಟ್ಟಾಗಿದೆ. ಯಾವುದೋ ಲೋಕಲ್ ಇದೆ ಸೀಲ್. ರೋಟ್ರು ವಾಲ್ ಪ್ಲೇಟು ಎಲ್ಲ ಬಂದಿದ್ದಾವೆ. ಇದು ಹೆಡ್ ಆಯಿಲ್ ಸೀಲ್ ಹಾಕಿ ಫಿಟ್ ಮಾಡೋದು. ಬೆಳಿಗ್ಗೆ ವರ್ಕ್ಶಾಪಿಗೆ ಕೊಟ್ಟಿದ್ದೀವಿ ಬೋಲ್ಟ್ ತೆಗಿಯೋಕ್ಕೆ. ಬೋಲ್ಟೆಲ್ಲ ತೆಗೆದು ಥ್ರೆಡ್ ಕ್ಲೀನ್ ಮಾಡಿದ್ದಾರೆ. ಆಮೇಲೆ ಪಿಸ್ಟನ್ ಸ್ಕ್ರ್ಯಾಚ್ ಆಗಿತ್ತು. ಪಿಸ್ಟನ್ನು ರೆಡಿ ಆಗಿದೆ. ಎಲ್ಲ ಗುಂಡಿ ಆಗಿತ್ತು. ಇದು ರೆಡಿ ಆಗಿದೆ. ಆಮೇಲೆ ಆರಮ್ ರಾಡ್ ಬೆಂಡ್ ಇತ್ತು. ಬೆಂಡ್ ತೆಗೆಸಿ ಈ ಸ್ವಲ್ಪ ಪಾಲಿಷ್ ಮಾಡಿಸಿದ್ದೀನಿ. ಸ್ಕ್ರ್ಯಾಚ್ ಇತ್ತು. ನಾನು ರೆಡಿ. ನಾಳೆ ಫಿಟ್ಟಿಂಗ್ ರೆಡಿ ಆಯ್ತಾ ಇಲ್ಲ. ಇದು ಆರಮ್ ಸೀಲ್. ಇದು ಸೀಲ್ ಹಾಕಿದ್ದೀನಿ. ಸೀಲ್ ಹಾಕಾಯಿತು. ಅಸೆಂಬಲ್ ಮಾಡೋಣ ಅಂತ. ಇಷ್ಟನಲ್ಲಿದೆ. ಅಸೆಂಬಲ್ ಮಾಡೋಣ. ನಿನ್ನೆ ವರ್ಕ್ಶಾಪಲ್ಲಿ ರೆಡಿ ಮಾಡಿದ್ದು ಟ್ರಾವೆಲ್ ಡಿವೈಸು ಆಮೇಲೆ ಸಿಲಿಂಡರ್ಗಳು ತೊಗೊಂಬಂದಿದ್ದೀನಿ ಸೈಟಿಗೆ. ಫಿಟ್ ಮಾಡೋಣ ಇವಾಗ. ಬಕೆಟ್ ಪಿಸ್ಟನ್ ಫಿಟ್ ಆಯಿತು. ಆರಮ್ ಪಿಸ್ಟನ್ನು ಫಿಟ್ ಆಯಿತು. ನೆಕ್ಸ್ಟ್ ಟ್ರ್ಯಾಕ್ ಮೋಟ್ರ್ ಆಯಿಲ್ ಸೀಲ್ ಬಂದಿದೆ. ಸೀಲ್ ಹಾಕಿ ಅಸೆಂಬಲ್ ಮಾಡೋಣ. ಸೀಲ್ ಹಾಕಿದ್ದೀನಿ. 2 ಗಂಟೆಗೆ ಫಿಟ್ ಮಾಡೋಣ. ರೋಟ್ರು ವಾಲ್ಪೇಟ್ರು ಅಷ್ಟೇ ಫಿಟ್ ಆಫ್ ಮಾಡೋದು. ಆಯಿಲ್ ಸೀಲ್ ಹಾಕಿ ಮೋಟ್ರೆಲ್ಲ ಫಿಟ್ ಮಾಡಿದ ಆಯಿತು. ಡಿವೈಸ್ ಫಿಟ್ ಮಾಡೋದು. ಡಿವೈಸ್ ಫಿಟ್ ಮಾಡೋದು. ಬಾಡಿ ಕೂಡ್ಸೀನಿ. ಒಳಗಡೆ ಚಕ್ನಟ್ ಹಾಕಿ ಗೇರ್ಸ್ ಎಲ್ಲ ಫಿಟ್ ಮಾಡೋದು. ಟ್ರಾವೆಲ್ ಡಿವೈಸ್ ಫಿಟ್ ಆಯಿತು, ಗೇರೆಲ್ಲ ಕೂರಿಸಿದ್ದಾಯಿತು.
ನೆಕ್ಸ್ಟ್ ಡ್ರೈ ನಟ್ ಕವರ್ ಇದು ಹಾಕಿ ಲಾಕ್ ಹಾಕಿಬಿಟ್ರೆ ಇದ್ರದ್ದು ಮುಗಿತೈತೆ. ಸ್ಟಾರ್ಟ್ ಮಾಡಿ ನೋಡೋಣ. ಫಿಟ್ ಆಗಿದೆ. ಚೈನ್ ಹಾಕೊಂಬಿಡೋಣ ಇವಾಗ. ಲೀಕೇಜ್ ಏನಾಗುತ್ತೆ ನೋಡೋಣ. ಲೋಡ್ 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 ಸ್ಟಿಕ್ ಹೊರಕ್ಕೆ. ಲೀಕೇಜ್ ಇಲ್ಲ. ಐಡ್ಲರ್ ಜಾಮ್ ಆಗೈತೆ. ಸಣ್ಣ ಗಾಡಿನ ತಪ್ತಾ ಇದೀವಿ ನೋಡಿ. ಸ್ವಲ್ಪ ಮೇಲೆ. ಹಾಂ ದಬ್ಬೀಗ ದಬ್ಬು. ಹಾಂ ಹೋಯ್ತು. ಸಾಕು. ಒಂದು ಚೈನ್ ಹಾಕ್ಕೊಂಡಿದ್ವಿ. ಇದನ್ನು ಗ್ರೀಸ್ ಹೊಡಿದ್ರೆ ಟೈಟ್ ಆಗುತ್ತೆ ಚೈನು. ಆಮೇಲೆ ಇನ್ನೊಂದು ಚೈನ್ ಹಾಕಿ ಗಾಡಿದ್ದು ರೇಟ್ ಚೆಕ್ ಮಾಡಬೇಕು. ಸ್ಟಾರ್ಟ್ ಮಾಡಪ್ಪ. ಹಾಂ ಸ್ಟಾರ್ಟ್ ಮಾಡಿ. ಪ್ರೆಷರು 300 ಇದೆ. ಪ್ರೆಷರ್ ಓಕೆ. ಈ ಗಾಡಿದು ವರ್ಕ್ ಮುಗೀತು. ಅಂದರೆ ಆರಾಮ್ ಸೀಲ್, ಬಕೆಟ್ ಸೀಲ್, ಟ್ರ್ಯಾಕ್ ಮೋಟ್ರ್, ಸ್ಪಾಕೆಟ್ ವೀಲ್ ಬೋಲ್ಟ್ ಕಟ್ಟಾಗಿದ್ದು, ಬೋಲ್ಟ್ ಹಾಕಿದ್ವಿ. ಆಮೇಲೆ ಆಯಿಲ್ ಸೀಲ್ ಹಾಕಿದ್ವಿ. ಪ್ರೆಷರ್ ಚೆಕ್ ಮಾಡಿದ್ವಿ. ಮತ್ತೇನೋ ಐದೇನಪ್ಪ ಕೆಲಸ ಈ ಗಾಡಿದು? ಇಲ್ಲ ನಮ್ಮ ಕ್ಲಿಯರಾ? ಗಾಡಿ ಕೆಲಸ ಮುಗಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.